ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಮತ್ತೆ ಜೈಲು ಸೇರಿದ ದರ್ಶನ್ ಪಾಲಿಗೆ ಪರಪ್ಪನ ಅಗ್ರಹಾರ ಅಕ್ಷರಶಃ ನರಕವಾಗಿ ಬದಲಾಗಿದೆ. ಜೈಲಿನ ಕಂಬಿ ಹಿಂದೆ ಕತ್ತಲೆ ಕೋಣೆಯಲ್ಲಿ ವಿಲವಿಲ ಒದ್ದಾಡುವಂತಾಗಿದೆ. ಈ ನರಕದ ವಾಸ ಸಾಕಾಗಿ ಹೋಗಿ ಕೊನೆಗೆ ಇವತ್ತು ದರ್ಶನ್ ಖುದ್ದು ಜಡ್ಜ್ ಮುಂದೆ ನನಗ್ ವಿಷ ಕೊಟ್ಬಿಡಿ, ದರ್ಶನ್ ಖುದ್ದು ಜಡ್ಜ್ಗೆ ಹೇಳಿರುವಂತ ಮಾತು, ನನಗ್ ವಿಷ ಕೊಟ್ಬಿಡಿ ಅಂತ ಗೋಳಾಡ್ಬಿಟ್ಟಿದ್ದಾರೆ. ಹಾಗಾದ್ರೆ ದರ್ಶನ್ ವಿಷ ಕೇಳಿದ್ಯಾಕೆ? ಆ ಸಂದರ್ಭದಲ್ಲಿ ಜಡ್ಜ್ ಏನ್ ಹೇಳಿದ್ರು? ದರ್ಶನ್ಗೆ ಸಿಕ್ಕ ಕೊಂಚ ರಿಲೀಫ್ ಏನು ಇವತ್ತು ತೋರಿಸ್ತೀವಿ ನೋಡಿ. ಯಾವ ದೇವರಿಗೆ ಹೇಳಿಕೊಂಡ್ರ ಪ್ರಯೋಜನ ಇಲ್ಲ, ಎಷ್ಟೇ ಪ್ರಾರ್ಥನೆ ಮಾಡಿದ್ರ ಫಲ ಇಲ್ಲ. ಪರಪ್ಪನ ಅಗ್ರಹಾರ ಜೈಲು ಸೇರಿರೋ ದರ್ಶನ್ಗೆ ಈ ಬಾರಿ ಅಕ್ಷರಶಃ ನರಕ ದರ್ಶನವಾಗ್ತಿದೆ. ಕಳೆದ ಬಾರಿ ಇದೇ ಪರಪ್ಪನ ಅಗ್ರಹಾರ ಜೈಲಲ್ಲಿ ಬಿಂದಾಸಾಗಿ ಕೂತು ಕಾಫಿ ಹೀರ್ತಾ ದಮ್ ಎಳೀತಿದ್ದ ಕಾಟೇರನಿಗೆ ಈ ಬಾರಿ ಕತ್ತಲೆ ಕೋಣೆಯಲ್ಲೇ ಕೊಳೆಯುವಂತ ಸ್ಥಿತಿ ಬಂದಿದೆ. ನೆಮ್ಮದಿಯಾಗಿ ಇರ್ಬೇಕು ಅಂತಿದ್ದ ದರ್ಶನ್ಗೆ ಜೈಲಿನಲ್ಲಿ ನರಕ ದರ್ಶನ. ಅಂದರ್ ಆಗೋರೆಲ್ಲ ಅಭಿಮನ್ಯು ತರ ಒಳಗೆ ಹೋಗೋದು ಸುಲಭ, ಹೊರಗೆ ಬರೋದು ಕಷ್ಟ. ದರ್ಶನ್ ನಟನೆಯ ಸುಂಟರ ಗಾಳಿ ಸಿನಿಮಾದ ಈ ಡೈಲಾಗ್ ಸದ್ಯ ಖುದ್ದು ದರ್ಶನ್ ಬದುಕಿಗೂ ಅನ್ವಯವಾಗ್ತಿದೆ. ಯಾಕಂದ್ರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ 2ನೇ ಬಾರಿ ಜೈಲು ಸೇರಿರೋ ದರ್ಶನ್ಗೆ ಪಡಬಾರದ ಕಷ್ಟ ಎದುರಾಗಿದೆ. ಅದಕ್ಕೆ ಸಾಕ್ಷಿಯೇ ಇಂದು ಕೋರ್ಟ್ನಲ್ಲಿ ದರ್ಶನ್ ಜಡ್ಜ್ ಮುಂದೆ ಇಟ್ಟ ಬೇಡಿಕೆ. ಅದು ಅಂತಿಂತ ಬೇಡಿಕೆ ಅಲ್ಲ. ನಿತ್ಯ 3 ಹೊತ್ತು ಚಿಕನ್ ಮಟನ್ ಬೇಕು ಅಂತಿದ್ದ ದರ್ಶನ್ ಜಡ್ಜ್ ಮುಂದೆ ಪಾಯ್ಸನ್ ಕೊಟ್ಟುಬಿಡಿ, 1 ತೊಟ್ಟು ವಿಷ ಕೊಟ್ಟುಬಿಡಿ ಅಂತ ಬೇಡಿಕೊಂಡ ಘಟನೆ ನಡೆದಿದೆ. ಜಡ್ಜ್ ಮುಂದೆ ವಿಷ ಕೊಡುವಂತೆ ಬೇಡಿಕೆ ಇಟ್ಟ ದರ್ಶನ್. ಹೌದು, ಇಂದು ದರ್ಶನ್ ರನ್ನ ಬಳ್ಳಾರಿಗೆ ಶಿಫ್ಟ್ ಮಾಡುವಂತೆ ಕೋರಿದ ಅರ್ಜಿ ಹಾಗೂ ದರ್ಶನ್ಗೆ ಹಾಸಿಗೆ ದಿಂಬು ಒದಗಿಸುವಂತೆ ಕೋರಿದ ಅರ್ಜಿಗಳ ಸಂಬಂಧ ಕೋರ್ಟ್ ಆದೇಶ ನೀಡೋದಿತ್ತು. ಬೆಂಗಳೂರಿನ 57ನೇ CCH ಕೋರ್ಟ್ನ ಇನ್ಚಾರ್ಜ್ ಜಡ್ಜ್ ಈರಪ್ಪಣ್ಣ ಪವಡಿ ನಾಯಕ ಮುಂದೆ ಇಂದು ದರ್ಶನ್ ಸೇರಿದಂತೆ ಜೈಲು ಸೇರಿದ ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿದ್ರು. ಕಟ್ಟುನಿಟ್ಟಿನ ಜೈಲು ವಾಸದಿಂದ ಬೇಸತ್ತಿರೋ ನಟ ದರ್ಶನ್ ದೇಹಗಾತ್ರ ಸಣ್ಣಗಾಗಿದ್ದು ಕೋರ್ಟ್ ಕಲಾಪ ಮುಗಿಯುವವರೆಗೂ ಹಿಂದಕ್ಕೆ ಕೈಕಟ್ಟಿ ನಿಂತಿದ್ರು. ಕೋರ್ಟ್ ದೋಷಾರೋಪ ಹೊರಿಸುವ ದಿನಾಂಕವನ್ನು ಸೆಪ್ಟೆಂಬರ್ 19ಕ್ಕೆ ನಿಗದಿಪಡಿಸಿದ ಕೂಡಲೇ ಕೈ ಮೇಲಕ್ಕೆತ್ತಿದ ನಟ ದರ್ಶನ್. ಒಂದು ಮನವಿ ಇದೆ ಸ್ವಾಮಿ ಎಂದ್ರು. ಇದಕ್ಕೆ ಜಡ್ಜ್ ಏನ್ ಹೇಳಿ ಅಂದ್ರು. ಹಾಗಿದ್ರೆ ದರ್ಶನ್ ಇಟ್ಟ ಮನವಿ ಏನೋ ತೋರಿಸ್ತೀವಿ ನೋಡಿ. ನನಗೆ ಸ್ವಲ್ಪ ಪಾಯ್ಸನ್ ಬೇಕು, ಪಾಯ್ಸನ್ ಕೊಡಬೇಕೆಂದು ಕೋರ್ಟ್ ಆದೇಶ ನೀಡಬೇಕು. ನಾನು ಬಿಸಿಲು ನೋಡಿ 30 ದಿನಗಳಾಯಿತು, ವಾಕ್ ಮಾಡಲು ಬಿಡುತ್ತಿಲ್ಲ, ಕೈಗಳೆಲ್ಲ ಫಂಗಸ್ ಬಂದಿದೆ. ಏನೇ ಕೇಳಿದರೂ ಕೋರ್ಟ್ನಿಂದ ಆದೇಶ ತನ್ನಿ ಎನ್ನುತ್ತಾರೆ. ನನಗೆ ಪಾಯ್ಸನ್ ಕೊಡುವಂತೆ ಕೋರ್ಟ್ ದಯವಿಟ್ಟು ಆದೇಶ ನೀಡಬೇಕು. ಬೇರೆ ಆರೋಪಿಗಳಿಗೆ ಬೇಡ, ನನಗೆ ಮಾತ್ರ ಪಾಯ್ಸನ್ ಕೊಟ್ಟರೆ ಸಾಕು. ತಾವು ಈ ಬಗ್ಗೆ ಸೂಚನೆ ನೀಡಬೇಕು. ದರ್ಶನ್ ಇಟ್ಟ ಬೇಡಿಕೆ, ದರ್ಶನ್ ಗೋಳಾಟ ಎಲ್ಲರನ್ನೂ ದಂಗುಬಡಿಸಿತ್ತು. ದರ್ಶನ್ ಬೇಡಿಕೆ ಕುರಿತು ಜಡ್ಜ್ ಪ್ರತಿಕ್ರಿಯೆ ನೀಡಿದ್ದ ಹೀಗೆ: ಹಾಗೆಲ್ಲ ನೀವು ಕೇಳುವಂತಿಲ್ಲ. ಜೈಲು ಅಧಿಕಾರಿಗಳಿಗೆ ಯಾವ ರೀತಿಯ ಆದೇಶ ನೀಡುವುದು ಸೂಕ್ತವೋ ಅಂತಹ ಆದೇಶವನ್ನು ನೀಡ್ತೇವೆ. 2 ಅರ್ಜಿ ಬಗ್ಗೆ ಮಧ್ಯಾಹ್ನ 3 ಗಂಟೆಗೆ ಆದೇಶ ನೀಡ್ತೇನೆ. ಹೀಗೆಂದು ದರ್ಶನ್ಗೆ ಜಡ್ಜ್ ಬುದ್ಧಿವಾದ ಹೇಳಿದ್ರು. ನಂತರ ಮಧ್ಯಾಹ್ನ 3 ಗಂಟೆಗೆ ಹೊರಬಿದ್ದ ಆದೇಶ ದರ್ಶನ್ಗೆ ಕೊಂಚ ನಿಟ್ಟುಸಿರು ಬಿಡುವಂತೆ ಮಾಡಿತ್ತು. ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವ ಅರ್ಜಿ ತಿರಸ್ಕಾರ. ದಾಸನಿಗೆ ಪರಪ್ಪನ ಅಗ್ರಹಾರ ಜೈಲೇ ಫಿಕ್ಸ್. ಹೌದು, ಬಳ್ಳಾರಿ ಜೈಲಿಗೆ ದರ್ಶನ್ ರನ್ನ ಸ್ಥಳಾಂತರಿಸಬೇಕೆಂಬ ಜೈಲು ಅಧೀಕ್ಷಕರ ಮನವಿಯನ್ನ ಕೋರ್ಟ್ ತಿರಸ್ಕರಿಸಿದೆ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲು ಸಕಾರಣಗಳಿಲ್ಲ. ಒಂದು ವೇಳೆ ಅಂತಹ ಸಂದರ್ಭ ಬಂದರೆ ಜೈಲಿನ ಐಜಿ ಕ್ರಮ ಕೈಗೊಳ್ಳಬಹುದು ಅಂತ ಜಡ್ಜ್ ಆದೇಶ ನೀಡಿದ್ರು. ಅಷ್ಟೇ ಅಲ್ಲ, ಹಾಸಿಗೆ ದಿಂಬು ಕೋರಿ ಸಲ್ಲಿಸಿದ್ದ ಅರ್ಜಿಯನ್ನ ಒಪ್ಪಿರುವ ಕೋರ್ಟ್ ಜೈಲಿನ ನಿಯಮದ ಪ್ರಕಾರ ಮೂಲಭೂತ ಅವಶ್ಯಕತೆಗಳನ್ನು ಒದಗಿಸುವಂತೆ ಸೂಚಿಸಿದೆ. ಜೈಲಿನ ಆವರಣದೊಳಗೆ ಓಡಾಡಲು ಕಾನೂನಿನ ಅನುಗುಣವಾಗಿಯೇ ಅನುಮತಿ ನೀಡಬೇಕು ಎಂದಿದೆ. ಇಪ್ಪತ್ತೇಳು ದಿನದ ಜೈಲು ವಾಸ ಸೊರಗಿ ಹೋಗಿರುವ ಸಾರಥಿ. ಆಗಸ್ಟ್ 14ರಂದು ಜೈಲು ಸೇರಿರೋ ದರ್ಶನ್ ಇದೀಗ ಕಂಬಿ ಹಿಂದೆ 27 ದಿನ ಕಳೆದಿದ್ದಾರೆ. ಕಟ್ಟು ಮಸ್ತಾದ ದೇಹ, ಗಟ್ಟಿ ಮುಟ್ಟಾದ ಮೈಕಟ್ಟು ಹೊಂದಿದ್ದ ದರ್ಶನ್ ಜೈಲಿನಲ್ಲಿ ಸೊರಗಿ ಹೋಗಿದ್ದಾನೆ. ದರ್ಶನ್ ವಿಷ ಕೇಳುವಷ್ಟರ ಮಟ್ಟಿಗೆ ಜೈಲಲ್ಲಿ ನರಕ ದರ್ಶನವಾಗ್ತಿದೆ. ಈ ಹಿಂದೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ಪಡೆದಿದ್ದ ದರ್ಶನ್ ಫೋಟೋ ರಿವೀಲ್ ಆಗಿತ್ತು. ಇದರಿಂದಾಗಿಯೇ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು. ಈ ಕಾರಣವನ್ನು ನೀಡಿ ಬೇಲ್ ರದ್ದು ಮಾಡಿ ಸುಪ್ರೀಂ ಕೋರ್ಟ್ ಆದೇಶ ನೀಡಿತ್ತು. ಹೀಗಾಗಿ ಜೈಲಲ್ಲಿ ರಾಜಾತಿಥ್ಯ ಸಿಗದಂತೆ ಹದ್ದಿನ ಕಣ್ಣಿಡಲಾಗಿದೆ. ದರ್ಶನ್ ಬ್ಯಾರಕ್ ಮುಂದೆ ಹೆಚ್ಚಿನ ಸಿಬ್ಬಂದಿಯನ್ನ ಕಾವಲಿಗೆ ಹಾಕಲಾಗಿದೆ.
ಹೀಗಾಗಿ ದರ್ಶನ್ ನ್ಯಾಯಾಧೀಶರ ಬಳಿ ಅಂಗಲಾಚೆ ಬೇಡಿಕೊಂಡಿರಬಹುದು ಅಂತ TV9ಗೆ ಪರಪ್ಪನ ಅಗ್ರಹಾರ ಜೈಲಾಧಿಕಾರಿಗಳ ಮಾಹಿತಿ ನೀಡಿದ್ದಾರೆ. ಆದ್ರೀಗ ಕೋರ್ಟ್ ಆದೇಶದ ಬಳಿಕ ಸ್ವಲ್ಪ ಮಟ್ಟಿಗೆ ರಿಲೀಫ್ ಸಿಕ್ಕಿದೆ. ದರ್ಶನ್ ಜೈಲಿನಲ್ಲಿ ಚಾಪೆ, ದಿಂಬು, ಬೆಡ್ಶೀಟ್, ಚಪ್ಪಲಿ ಪಡೆಯಬಹುದಾಗಿದೆ. ಜೈಲೊಳಗೆ ವಾಕ್ ಮಾಡಲು ಅವಕಾಶ ಸಿಗಲಿದೆ. ಕನಿಷ್ಠ ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳೋ ಅವಕಾಶ ಇರಲಿದೆ. ಅಲ್ಲದೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಲ್ಲಿಯೇ ದರ್ಶನ್ ವಾಸ ಮುಂದುವರಿಯಲಿದ್ದು ಶೀಘ್ರವೇ ದೋಷಾರೋಪವೋ ನಿಗದಿಯಾಗಲಿದೆ. ರಮೇಶ್, TV9 ಬೆಂಗಳೂರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.